ನಾವು ತುಕಾರಾಮ್ ಅವರು ಮತ್ತು ತುಕಾರಾಮ್ನ ಪತ್ನಿ ವಿರುದ್ಧ ನಾವು ಚುನಾವಣೆ ಮಾಡಿಲ್ಲ. ಆ್ಯಕ್ಚುಲಿ ಇವತ್ತು ಅವರು ಸೋಲ್ತಿ ಎಂಬ ಭಯದಿಂದ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕರೆಸಿ ಸುಮಾರು 18 ಕಡೆ ಪ್ರಚಾರ ಮಾಡಿದ್ರು ಸತತ 3 ದಿನದ ಕಾಲ. ಹಾಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಭಾಳ ವರ್ಸ್ಟ್ ಚುನಾವಣೆ ಇಲ್ಲಿ ಮಾಡಿದ್ರು. ಸಂಡೂರು ಕ್ಷೇತ್ರದಲ್ಲಿ ಹಣದ ಒಳೆನೇ ಹರಿಸಿದ್ರು. ಲಾಸ್ಟ್ ಟೈಮ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ನಿಗಮದ ಹಣವನ್ನು ಬಳಸಿಕೊಂಡು ಚುನಾವಣೆ ಮಾಡಿದ್ರು. ಈ ಒಂದು ಚುನಾವಣೆಯಲ್ಲಿ ಯಾವ ನಿಗಮದ ಹಣ ಹೊಡೆದ್ರು ಗೊತ್ತಿಲ್ಲ, ಮುಂದೆ ಚುನಾವಣೆ ಆದಮೇಲೆ ಗೊತ್ತಾಗುತ್ತೆ. ಹಾಗಾಗಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಕಾಲಿಟ್ಟ ಮೇಲೆ ಅವ್ರಿಗೊಂದು ಭಯ ಶುರುವಾಯಿತು ಬಳ್ಳಾರಿ ಜಿಲ್ಲೆಯಲ್ಲಿ. ಹಂಗಾಗಿ ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಬಂದು ಇಲ್ಲಿ ಕುಂತರು. ಆದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಪಕ್ಷ ತೀರ್ಮಾನ ಮಾಡಿ ನನ್ನ ಕಣಕ್ಕೆ ಇಳಿಸ್ತು. ನಮ್ಮ ಸಂಡೂರಿನ ಜನತೆ ಬದಲಾವಣೆ ಮಾಡಬೇಕಂತ ನಿರೀಕ್ಷೆ ಇತ್ತು ಮತ್ತು ಅವ್ರ ಮನಸ್ಸು ಕೂಡ ಬದಲಾವಣೆ ಮಾಡಿದರು. ಹಾಗಾಗಿ ಇವತ್ತು ಏನೇ ಹೇಳಿದ್ರು ಕೂಡ ಕಾಂಗ್ರೆಸ್ ಪಕ್ಷದವರು ಏನೇ ಮಾತಾಡಿದ್ರು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಈ ಸಲ ಅವಕಾಶ ಕೊಟ್ಟಿದ್ದಾರೆ. ಕನಿಷ್ಠ 10-15 ಸಾವಿರ ಮಾತಾಡೋಂತಲ್ಲಿ ನನಗೆ ಗೆಲ್ಲಿಸ್ಕೊಡ್ತಾರೆ ಅಂತ ಒಂದು ನಂಬಿಕೆ ವಿಶ್ವಾಸ ನನ್ನಲ್ಲಿದೆ. ನೀವೇ ಹೇಳಿದ್ರಿ ಹಣದ ಒಳೆ ಹರಿಸಿದ್ರು ಅಂತ ಹೇಳಿದ್ರಿ. ಸಿಎಂ ಅವರು ಬಂದಾಗ ಇಡೀ ಸರ್ಕಾರದ ಬಗ್ಗೆ ಈ ಪ್ರಚಾರ ಇಷ್ಟೆಲ್ಲ ಬಲದ ನಡುವೆ ಬಿಜೆಪಿ ಗೆಲ್ಲುತ್ತೆ 100% ಬದಲಾವಣೆ ಜಗದ ನಿಯಮ. ಹಂಗಾಗಿ ಏನೇ ಮಾಡಿದ್ರೂ ಕೂಡ ಜನರಿಗೆ ಒಂದು ಇತಿಮಿತಿ ಇರುತ್ತೆ. ನೀವು ಅನೇಕ ಚುನಾವಣೆಗಳು ನೋಡಿರ್ಬೋದು, ಕೋಟೆಕಟ್ಟು ಮೆರೆದರೆಲ್ಲ ಮಣ್ಣಪಾಲಾಗಿದ್ದಾರೆ ಮಾತಾಡ್ಬೇಕಂತಂದ್ರೆ. ಹಾಗಾಗಿ ಜನ ತೀರ್ಮಾನ ಮಾಡಿದ್ರು ಏನು ಬೇಕಾದರೂ ಆಗ್ಬೋದು. ಈಗ ಸರ್ವೆ ರಿಪೋರ್ಟ್ಗಳು ಬಂತು, ಯಾವ ಸರ್ವೆ ಅಂತೂ ನಮಗೆ ಗೊತ್ತಿಲ್ಲ. ಹಿಂದೆ ಕೆಲವೆಲ್ಲ ಸ್ಟೇಟ್ಗಳಲ್ಲಿ ಕೆಲವೆಲ್ಲ ನೋಡಿರ್ಬೋದು, ಅವ್ರು ಕೊಟ್ಟಿರ್ತಕ್ಕಂಥ ಯಾವುದೇ ರೀತಿ ಬಂದು ಎಲ್ಲ ಮೈನಸ್ ಆಯ್ತು ಹೇಳ್ಬೇಕಂತಂದ್ರೆ. ಹಾಗೆ ನಮಗೆ ಸರ್ವೆ ಮೇಲೆ ನಂಬಿಕೆ ಇಲ್ಲ. ನಾವೇನು ಇವತ್ತು ಕೆಲಸ ಮಾಡಿದ್ರು ಬೂತ್ ಮಟ್ಟಕ್ಕೆ ಹೋಗಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡೋದ್ರ ಮೇಲೆ ನಂಬಿಕೆ ಇದೆ, ನಮ್ಮ ಪಾರ್ಟಿ ಲೀಡರ್ಸ್ ಏನು ಕೆಲಸ ಮಾಡೋ ನಂಬಿಕೆ ಇದೆ, ಮತ್ತು ನಾನು ವೈಯಕ್ತಿಕವಾಗಿ ಏನು ಕೆಲಸ ಮಾಡಿದ್ದೀನಿ ಕ್ಷೇತ್ರದಲ್ಲಿ ಅದರ ಮೇಲೆ ನಂಬಿಕೆ ಇಟ್ಟು ಹೇಳ್ತಾ ಇದ್ದೀನಿ. 100ಕ್ಕೆ 100ರಷ್ಟು ಗೆಲುವು ಖಚಿತ ಅಂತ. ಈಗ ಮಹಿಳಾ ಮತದಾರರು 1,18,000 ಇತ್ತು, 90,000 ಕಡಿತಾಗ್ತಿದೆ ಅಷ್ಟೇ. ಅದೇನಾದರೂ ಪ್ಲಸ್ ಆಗ್ಬೋದು? ಅಲ್ಲ, ನಮಗೆ ಮಹಿಳಾ ಮತದಾರರು ಕೂಡ ಕೈ ಹಿಡಿದಿದ್ದಾರೆ, ಪುರುಷ ಮತದಾರರು ಕೂಡ ಕೈ ಹಿಡಿದಿದ್ದಾರೆ. ಯಾಕಂದರೆ ಚುನಾವಣೆ ಎಂಬುದು ಅದು ಆಂತರಿಕವಾಗಿ ನಡೆದಿರ್ತಕ್ಕಂಥ ಒಂದು ತೀರ್ಮಾನ ಆಗಿರ್ತದೆ. ಏನೋ ಒಂದು ಸಲ ನಾವು ಯಾವುದೇ ಹಳ್ಳಿಗೆ ಹೋದರೂ ಕೂಡ ಈ ಸಲ ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ. ಯಾಕಂದರೆ ಸಂಡೂರಲ್ಲಿ ಅದೇ 30-40 ವರ್ಷ ಇರುತ್ತೆ ಹಳೆಯ ಬಸ್ ಸ್ಟ್ಯಾಂಡ್ ಇದೆ, ಅದೇ ಹಳೆಯ ಆಸ್ಪತ್ರೆ, 15 ದಿನಗಳು ಪಟ್ಟಣಕ್ಕೆ ನೀವು ಕೂಡ ಮೊನ್ನೆ ಸಂಡೂರು ಚುನಾವಣೆಯಲ್ಲಿ ಎಲ್ಲ ಕಡೆ ಪ್ರತಿ ಹಳ್ಳಿಗೆ ವಿಸಿಟ್ ಕೊಟ್ಟಿದ್ರಿ. ಮೂಲಭೂತ ಸಮಸ್ಯೆಗಳು ಯಾವುದಾಗಿಲ್ಲ. ಹಂಗಾಗಿ ಜನರು ರೋಸ್ ಹೋಗಿದ್ರು. ಅಲ್ಲಿ ಈ ಸಲ ಸಂತೋಷ್ ಲಾಡ್ ಹವ ಆಗಿರ್ಬೋದು ಅಥವಾ ತುಕಾರಾಮ್ ಆಗೋದು ಯಾವುದೂ ನಡೆದಿಲ್ಲ. ಓನ್ಲಿ ನಡೆದಿರೋದು ಜನಾರ್ದನ್ ರೆಡ್ಡಿ ಅವರ ಹವ, ರಾಮಣ್ಣನವರು ಮತ್ತು ಯಡಿಯೂರಪ್ಪ ವಿಜೇಂದ್ರಣ್ಣರವ, ಅಭ್ಯರ್ಥಿ ಆಗಿರ್ತಕ್ಕಂಥ ಬಂಗಾರ ಹನುಮಂತವರು ಮತ್ತು ನಮ್ಮ ಸೋದರ ದಿವಾಕರ್ ಅವರು. ಉಳ್ಕಿದೆಲ್ಲ ಆಕಾಂಕ್ಷೆ ಅವ ನಡೆಯುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು, ನಾವು ಆಂತರಿಕ ಸರ್ವೆ ಮಾಡಿಸಿದಪ್ಪ ಅಂತಂದರೆ ಕೆಲವೊಂದು ಏರಿಯಾದಲ್ಲಿ ಕೃಷ್ಣನಗರ ಮತ್ತು ಕೆಲವೊಂದು ಏರಿಯಾದಲ್ಲಿ ಮೈನಸ್ ಆಗಿದೆ, ನಾನು ಒಪ್ಕೊಂತೀನಿ. ಆದರೆ ಮ್ಯಾಕ್ಸಿಮಮ್ಮು ಕನಿಷ್ಠ ಅಂತಂದ್ರೆ ಯಾವುದೇ ಒಂದು ಜಿಲ್ಲಾ ಪಂಚಾಯತಿ ವೈಜಾಗಲಿ ಇವತ್ತು ಸಂಡೂರು ಟೌನಿಂದ ಹಿಡಿದು ಎಲ್ಲ ಜಿಲ್ಲಾ ಪಂಚಾಯತಿ, ಇವತ್ತು ಎಕ್ಸಾಂಪಲ್ ದೇಗೂರು ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಚೋನೂರು ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಯಶವಂತನಗರ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತೋರಣಗಲ್ ಜಿಲ್ಲಾ ಪಂಚಾಯತಿ, ಕುರೆಕೊಪ್ಪ, ಕುಡ್ತೀನಿ, ಈ ರೀತಿ ಒಡ್ಡು ಜಿಲ್ಲಾ ಪಂಚಾಯತ್, ಎಲ್ಲ ಜಿಲ್ಲಾ ಪಂಚಾಯತ್ಗಳು ನಮ್ಮ ಆಂತರಿಕವಾಗಿ ನಾವು ಸಮೀಕ್ಷೆ ಮಾಡೋದಪ್ಪ ನಮ್ಮ ಬೂತ್ಗಳಲ್ಲಿ ಲೀಡ್ ಬರುತ್ತೆ. ಕನಿಷ್ಠ 10ರಿಂದ 12,000 ಲೀಡಲ್ಲಿ 15,000 ಲೀಡಲ್ಲಿ ನಾವು ಗೆಲ್ತೆಂಬ ವಿಶ್ವಾಸ ನಮಗಿದೆ. ನೀವು ಈ ಚುನಾವಣೆಯಲ್ಲಿ 3 ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರಿ. ಮೂಡ ಹಗರಣ ಆಗಿರ್ಬೋದು, ಎಸ್ಟಿ ನಿಗಮದ ಆಗಿರ್ಬೋದು, ವಕ್ಫ್ ಬೋರ್ಡ್ ವಿಚಾರ, ಇವೆಲ್ಲವೂ ಕೂಡ ಜನರ ಮೇಲೆ, ಸಂಡೂರಿನ ಮೇಲೆ ಪರಿಣಾಮ ಬೀರಿದೆ ಅಂತ ಅನ್ಸುತ್ತಾ ಸರ್? ಅವು ಓಟಾಗಿ ಕನ್ವರ್ಟ್ ಆಗುತ್ತಾ? ಅಲ್ಲ, 100% ಪರಿಣಾಮ ಬೀರಿದೆ. ಯಾಕಂದರೆ ನಮ್ಮ ಸಂಡೂರಲ್ಲಿ ಕೆಲವು ಕೂಡ ಈಗ ವಿದ್ಯಾವಂತರಿದ್ದಾರೆ, ಕೆಲವರು ವಿದ್ಯಾವಂತರಿಲ್ಲ, ಕೆಲವರು ಏನಪ್ಪ ಅಂದರೆ ಈಗ ಕೆಲವು ಹಳ್ಳಿಗಳಲ್ಲಿ ಸಂಪರ್ಕನೇ ಇಲ್ಲ. ಪಾಪ ಪರಿಸ್ಥಿತಿ ಹಂಗಿದೆ. ಹಂಗಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಕೆಲವು ಕಡೆ ರೀಚ್ ಆಗಿದೆ, ಕೆಲವು ಹಳ್ಳಿಗಳು ರೀಚ್ ಆಗಿಲ್ಲ. ಈ ಒಂದು ಚುನಾವಣೆಯಲ್ಲಿ ಅವರು ಮನಮುಟ್ಟುವಂತೆ ನಾವು ಮಾಡಿದ್ವಿ. ಆದರೆ ಜನ ಬದಲಾವಣೆ ಆಗಿದ್ದಾರೆ ಅಂತ ನನಗೊಂದು ವಿಶ್ವಾಸ. ಯಾಕಂದರೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿರ್ಬೋದು, ವಕ್ಫ್ ಇರ್ಬೋದು, ಅಥವಾ ನಮ್ಮ ಮೂಡ ಇರ್ಬೋದು, ಎಲ್ಲ ಸಮುದಾಯಗಳು ಈಗೇನು ಇವತ್ತು ನಮ್ಮ ವೀರಶೈವ ಸಮಾಜ ಇರ್ಬೋದು, SC ಸಮುದಾಯ ಇರ್ಬೋದು, ST ಸಮುದಾಯ ಇರ್ಬೋದು, OBC ಸಮುದಾಯ ಇರ್ಬೋದು, ಮುಸ್ಲಿಂ ಸಮುದಾಯ ಇರ್ಬೋದು, ಒಂದು ಬದಲಾವಣೆ ಬಯಸಿದ್ರು. ಯಾವುದೇ ಹಳ್ಳಿಗೆ ಹೋದರೂ ಕೂಡ ನಿರೀಕ್ಷೆ ಮೀರಿ ನಾವು ರಿಸಲ್ಟ್ ಪಡ್ತೀವಿ, ನಿರೀಕ್ಷೆ ಮೀರಿ ರಿಸಲ್ಟ್ ಪಡ್ತೀವಿ ಇವೆಲ್ಲ ಎಫೆಕ್ಟಿಂದ. ಕೊನೆಯದು ಕಾಂಗ್ರೆಸ್ನವರು ಎಲ್ಲ ಕಡೆ ಪ್ರಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಬಂದಿರೋದೇ ಬಿಜೆಪಿಗೆ ಮೈನಸ್ ಆಗುತ್ತೆ, ಬಿಜೆಪಿಗೆ ಮತ್ತೆ ಅವಕಾಶ ಕೊಟ್ಟರೆ ಗಣಿ ಲೂಟಿ ಮಾಡ್ತಾರೆ ಅಂತ ಪ್ರಚಾರ ಮಾಡಿದ್ರು. ಇವು ಅವರಿಗೆ ಪ್ಲಸ್ ಆಗುತ್ತಾ ಅಥವಾ ಹೀಗೆ ಸರ್? ಜನಾರ್ದನ್ ರೆಡ್ಡಿ ಬಂದಿರೋದ್ರಿಂದಲೇ ಅವರಿಗೆ ದೊಡ್ಡ ತೊಡಕಾಗ್ಬಿಡ್ತು. ಯಾಕಂದರೆ ಜನಾರ್ದನ್ ರೆಡ್ಡಿ ಅವ್ರು ಬಂದಿರೋದೇ ಸ್ವತಃ ಸಂತೋಷ್ ಲಾಡ್ ಚುನಾವಣೆ ಮಾಡೋಕ್ಕಾಗಲಿಕ್ಕೋಸ್ಕರನೇ ಸಿದ್ದರಾಮಯ್ಯ ಕರ್ಕೊಂಬಂದು ಚುನಾವಣೆ ಮಾಡಿಸಿದರು. ಯಾಕಂದರೆ ಜನಾರ್ದನ್ ರೆಡ್ಡಿ ಅವ್ರು ಬಂದರೆ ನಮಗೆ ಪ್ಲಸ್ ಆಗಿದೆ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಬಂದಿರೋದ್ರಿಂದಲೇ ಇವತ್ತು ಸಂಡೂರಿನ ಜನತೆ ಬದಲಾವಣೆ ಮಾಡ್ಬೇಕಂತಿದೆ. ಯಾಕಂದರೆ ಜನಾರ್ದನ್ ರೆಡ್ಡಿ ಅವರು ಬಂದ ಮೇಲೆ ಸಂಡೂರು ಕ್ಷೇತ್ರದಲ್ಲಿ 14 ವರ್ಷಗಳ ಹಿಂದುಗಡೆ ಅವ್ರು ಮಾಡಿರ್ತಕ್ಕಂಥ ರಸ್ತೆ, ಸಂಡೂರು ಟು ತೋರಣಗಳಿರ್ಬೋದು, ಸಂಡೂರು ಟು ಕೂಡ್ಲಿಗಿರ್ಬೋದು, ಸಂಡೂರು ಟು ಹೊಸಪೇಟೆ ಇರ್ಬೋದು, ಈಗಲೂ ಅದೇ ರಸ್ತೆನೇ ಇದೆ. ಅವ್ರ ಕೈಲಿ ಒಂದು ರಸ್ತೆ ಮಾಡ್ಸೋಕ್ಕೆ ಕೂಡ ಆಗಿಲ್ಲ. ಜನಾರ್ದನ್ ರೆಡ್ಡಿ ಅವ್ರು ಬಂದ ಮೇಲೆ ಏನೋ ಒಂದು ನಿರೀಕ್ಷೆ ಇಟ್ಟಿದೆ, ಸಂಡೂರು ಜನ ಬದಲಾವಣೆ ಮಾಡ್ತಾರೆ. ಹಂಗಾಗಿ ಜನಾರ್ದನ್ ರೆಡ್ಡಿ ಒಂದು ನಮ್ಗೆ ಭಾಳ ಪ್ಲಸ್ ಆಗಿದೆ, ಕಾಂಗ್ರೆಸ್ಸಿಗೆ ಮೈನಸ್ ಆಗಿದೆ. ನಾವು ತುಕಾರಾಮ್ ಅವರು ಮತ್ತು ತುಕಾರಾಮ್ನ ಪತ್ನಿ ವಿರುದ್ಧ ನಾವು ಚುನಾವಣೆ ಮಾಡಿಲ್ಲ. ಆ್ಯಕ್ಚುಲಿ ಇವತ್ತು ಅವರು ಸೋಲ್ತಿ ಎಂಬ ಭಯದಿಂದ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕರೆಸಿ ಸುಮಾರು 18 ಕಡೆ ಪ್ರಚಾರ ಮಾಡಿದ್ರು ಸತತ 3 ದಿನದ ಕಾಲ. ಹಾಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಭಾಳ ವರ್ಸ್ಟ್ ಚುನಾವಣೆ ಇಲ್ಲಿ ಮಾಡಿದ್ರು. ಸಂಡೂರು ಕ್ಷೇತ್ರದಲ್ಲಿ ಹಣದ ಒಳೆನೇ ಹರಿಸಿದ್ರು.
ಲಾಸ್ಟ್ ಟೈಮ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ನಿಗಮದ ಹಣವನ್ನು ಬಳಸಿಕೊಂಡು ಚುನಾವಣೆ ಮಾಡಿದ್ರು. ಈ ಒಂದು ಚುನಾವಣೆಯಲ್ಲಿ ಯಾವ ನಿಗಮದ ಹಣ ಹೊಡೆದು ಗೊತ್ತಿಲ್ಲ, ಮುಂದೆ ಚುನಾವಣೆ ಆದಮೇಲೆ ಗೊತ್ತಾಗುತ್ತೆ. ಹಾಗಾಗಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಕಾಲಿಟ್ಟ ಮೇಲೆ ಅವ್ರಿಗೊಂದು ಭಯ ಶುರುವಾಯಿತು ಬಳ್ಳಾರಿ ಜಿಲ್ಲೆಯಲ್ಲಿ. ಹಂಗಾಗಿ ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಬಂದು ಇಲ್ಲಿ ಕುಂತರು. ಆದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಪಕ್ಷ ತೀರ್ಮಾನ ಮಾಡಿ ನನ್ನ ಕಣಕ್ಕೆ ಇಳಿಸ್ತು. ನಮ್ಮ ಸಂಡೂರಿನ ಜನತೆ ಬದಲಾವಣೆ ಮಾಡಬೇಕಂತ ನಿರೀಕ್ಷೆ ಇತ್ತು ಮತ್ತು ಅವ್ರ ಮನಸ್ಸು ಕೂಡ ಬದಲಾವಣೆ ಮಾಡಿದರು. ಹಾಗಾಗಿ ಇವತ್ತು ಏನೇ ಹೇಳಿದ್ರು ಕೂಡ ಕಾಂಗ್ರೆಸ್ ಪಕ್ಷದವರು ಏನೇ ಮಾತಾಡಿದ್ರು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಈ ಸಲ ಅವಕಾಶ ಕೊಟ್ಟಿದ್ದಾರೆ. ಕನಿಷ್ಠ 10-15 ಸಾವಿರ ಮಾತುಗಳಂತಲ್ಲಿ ನನಗೆ ಗೆಲ್ಲಿಸ್ಕೊಡ್ತಾರೆ ಅಂತ ಒಂದು ನಂಬಿಕೆ ವಿಶ್ವಾಸ ನನ್ನಲ್ಲಿದೆ. ನೀವೇ ಹೇಳಿದ್ರಿ ಹಣದ ಹೊಳೆ ಹರಿಸಿದ್ರು ಅಂತ ಹೇಳಿದ್ರಿ. ಸಿಎಂ ಅವರು ಬಂದಾಗ ಈ ಸರ್ಕಾರದ ಬಗ್ಗೆ ಈ ಪ್ರಚಾರ ಇಷ್ಟೆಲ್ಲ ಬಲದ ನಡುವೆ ಬಿಜೆಪಿ ಗೆಲ್ಲುತ್ತೆ ಅಂತ 100% ಬದಲಾವಣೆ ಜಗದ ನಿಯಮ. ಹಂಗಾಗಿ ಏನೇ ಮಾಡಿದ್ರು ಕೂಡ ಜನರಿಗೆ ಒಂದು ಇತಿಮಿತಿ ಇರುತ್ತೆ. ನೀವು ಅನೇಕ ಚುನಾವಣೆಗಳು ನೋಡಿರ್ಬೋದು, ಕೋಟೆಕಟ್ಟು ಮೆರೆದರೆಲ್ಲ ಮಣ್ಣಪಾಲಾಗಿದ್ದಾರೆ ಮಾತು ಹೇಳ್ಬೇಕಂತಂದ್ರೆ. ಹಾಗಾಗಿ ಜನ ತೀರ್ಮಾನ ಮಾಡಿದ್ರು ಏನು ಬೇಕಾದರೂ ಆಗ್ಬೋದು. ಈಗ ಸರ್ವೆ ರಿಪೋರ್ಟ್ಗಳು ಬಂತು, ಆ ಯಾವ ಸರ್ವೆ ಅಂತೂ ನಮಗೆ ಗೊತ್ತಿಲ್ಲ. ಹಿಂದೆ ಕೆಲವೆಲ್ಲ ಸ್ಟೇಟ್ಗಳಲ್ಲಿ ಕೆಲವೆಲ್ಲ ನೋಡಿರ್ಬೋದು, ಅವ್ರು ಕೊಟ್ಟಿರ್ತಕ್ಕಂಥ ಯಾವುದೇ ರೀತಿ ಬಂದು ಎಲ್ಲ ಮೈನಸ್ ಆಯ್ತು ಹೇಳ್ಬೇಕಂತಂದ್ರೆ. ಹಾಗೆ ನಮಗೆ ಸರ್ವೆ ಮೇಲೆ ನಂಬಿಕೆ ಇಲ್ಲ. ನಾವೇನು ಇವತ್ತು ಕೆಲಸ ಮಾಡಿದ್ರು ಬೂತ್ ಮಟ್ಟಕ್ಕೆ ಹೋಗಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡೋದ್ರ ಮೇಲೆ ನಂಬಿಕೆ ಇದೆ, ನಮ್ಮ ಪಾರ್ಟಿ ಲೀಡರ್ಸ್ ಏನು ಕೆಲಸ ಮಾಡೋ ನಂಬಿಕೆ ಇದೆ, ಮತ್ತು ನಾನು ವೈಯಕ್ತಿಕವಾಗಿ ಏನು ಕೆಲಸ ಮಾಡಿದ್ದೀನಿ ಕ್ಷೇತ್ರದಲ್ಲಿ ಅದರ ಮೇಲೆ ನಂಬಿಕೆ ಇಟ್ಟು ಹೇಳ್ತಾ ಇದ್ದೀನಿ. 100ಕ್ಕೆ 100ರಷ್ಟು ಗೆಲುವು ಖಚಿತ ಅಂತ. ಈಗ ಮಹಿಳಾ ಮತದಾರರು 1,18,000 ಇತ್ತು, 90,000 ಕಡಿ ತಟ್ಟಿದೆ ಅಷ್ಟೇ. ಅದೇನಾದರೂ ಪ್ಲಸ್ ಆಗ್ಬೋದು? ಅಲ್ಲ, ನಮಗೆ ಮಹಿಳಾ ಮತದಾರರು ಕೂಡ ಕೈ ಹಿಡಿದಿದ್ದಾರೆ, ಪುರುಷ ಮತದಾರರು ಕೂಡ ಕೈ ಹಿಡಿದಿದ್ದಾರೆ. ಯಾಕಂದರೆ ಚುನಾವಣೆ ಎಂಬುದು ಅದು ಆಂತರಿಕವಾಗಿ ನಡೆದಿರ್ತಕ್ಕಂಥ ಒಂದು ತೀರ್ಮಾನ ಆಗಿರ್ತದೆ. ಏನೋ ಒಂದು ಸಲ ನಾವು ಯಾವುದೇ ಹಳ್ಳಿಗೆ ಹೋದರೂ ಕೂಡ ಈ ಸಲ ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ. ಯಾಕಂದರೆ ಸಂಡೂರಲ್ಲಿ ಅದೇ 30-40 ವರ್ಷ ಇರುತ್ತೆ ಹಳೆಯ ಬಸ್ ಸ್ಟ್ಯಾಂಡ್ ಇದೆ, ಅದೇ ಹಳೆಯ ಆಸ್ಪತ್ರೆ, 15 ದಿನಗಳು ಪಟ್ಟಣಕ್ಕೆ ನೀರು. ನೀವು ಕೂಡ ಮೊನ್ನೆ ಸಂಡೂರು ಚುನಾವಣೆಯಲ್ಲಿ ಎಲ್ಲ ಕಡೆ ಪ್ರತಿ ಹಳ್ಳಿಗೆ ವಿಸಿಟ್ ಕೊಟ್ಟಿದ್ರಿ. ಮೂಲಭೂತ ಸಮಸ್ಯೆಗಳು ಯಾವುದಾಗಿಲ್ಲ. ಹಂಗಾಗಿ ಜನರು ರೋಸ್ ಹೋಗಿದ್ರು. ಅಲ್ಲಿ ಈ ಸಲ ಸಂತೋಷ್ ಲಾಡ್ ಅವಾಗಿರ್ಬೋದು ಅಥವಾ ತುಕಾರಾಮ್ ಆಗೋದು ಯಾವುದೂ ನಡೆದಿಲ್ಲ. ಓನ್ಲಿ ನಡೆದಿರೋದು ಜನಾರ್ದನ್ ರೆಡ್ಡಿ ಅವರ ಅವ, ರಾಮಣ್ಣನವರು ಮತ್ತು ಯಡಿಯೂರಪ್ಪ ವಿಜೇಂದ್ರಣ್ಣರವ, ಅಭ್ಯರ್ಥಿಯಾಗಿರ್ತಕ್ಕಂಥ ಬಂಗಾರ ಹನುಮಂತವರು ಮತ್ತು ನಮ್ಮ ಸೋದರ ದಿವಾಕರ್ ಅವರು. ಉಳ್ಕಿದೆಲ್ಲ ಆಕಾಂಕ್ಷೆ ಅವ ನಡೆಯುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನೀವು ಒಂದು ಆಂತರಿಕ ಸಮೀಕ್ಷೆ ಅಂತ ಹೌದು, ಮಾಡಿಸಿದಾಗ ಏನಂತ ಬಂತು? ನಾವು ಆಂತರಿಕ ಸರ್ವೆ ಮಾಡಿಸಿದಪ್ಪ ಅಂತಂದರೆ ಕೆಲವೊಂದು ಏರಿಯಾದಲ್ಲಿ ಕೃಷ್ಣನಗರ ಮತ್ತು ಕೆಲವೊಂದು ಏರಿಯಾದಲ್ಲಿ ಮೈನಸ್ ಆಗಿದೆ, ನಾನು ಒಪ್ಕೊಂತೀನಿ. ಆದರೆ ಮ್ಯಾಕ್ಸಿಮಮ್ಮು ಕನಿಷ್ಠ ಅಂತಂದ್ರೆ ಯಾವುದೇ ಒಂದು ಜಿಲ್ಲಾ ಪಂಚಾಯತಿ ವೈಜಾಗಲಿ ಇವತ್ತು ಸಂಡೂರು ಟೌನಿಂದ ಹಿಡಿದು ಎಲ್ಲ ಜಿಲ್ಲಾ ಪಂಚಾಯತಿ, ಇವತ್ತು ಎಕ್ಸಾಂಪಲ್ ದೇಗೂರು ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಚೋನೂರು ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಯಶವಂತನಗರ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತೋರಣಗಲ್ ಜಿಲ್ಲಾ ಪಂಚಾಯತಿ, ಕುರೆಕೊಪ್ಪ, ಕುಡ್ತೀನಿ, ಈ ರೀತಿ ಒಡ್ಡು ಜಿಲ್ಲಾ ಪಂಚಾಯತ್, ಎಲ್ಲ ಜಿಲ್ಲಾ ಪಂಚಾಯತ್ಗಳು ನಮ್ಮ ಆಂತರಿಕವಾಗಿ ನಾವು ಸಮೀಕ್ಷೆ ಮಾಡೋದಪ್ಪ ನಮ್ಮ ಬೂತ್ಗಳಲ್ಲಿ ಲೀಡ್ ಬರುತ್ತೆ. ಕನಿಷ್ಠ 10,000-12,000 ಲೀಡಲ್ಲಿ 15,000 ಲೀಡಲ್ಲಿ ನಾವು ಗೆಲ್ತೆಂಬ ವಿಶ್ವಾಸ ನಮಗಿದೆ. ಸರ್, ನೀವು ಈ ಚುನಾವಣೆಯಲ್ಲಿ 3 ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರಿ. ಮೂಡ ಹಗರಣ ಆಗಿರ್ಬೋದು, ಎಸ್ಟಿ ನಿಗಮದ ಆಗಿರ್ಬೋದು, ವಕ್ಫ್ ಬೋರ್ಡ್ ವಿಚಾರ, ಇವೆಲ್ಲವೂ ಕೂಡ ಜನರ ಮೇಲೆ, ಸಂಡೂರಿನ ಮೇಲೆ ಪರಿಣಾಮ ಬೀರಿದೆ ಅಂತ ಅನ್ಸುತ್ತಾ ಸರ್? ಅವು ಓಟಾಗಿ ಕನ್ವರ್ಟ್ ಆಗುತ್ತಾ? ಅಲ್ಲ, 100% ಪರಿಣಾಮ ಬೀರಿದೆ. ಯಾಕಂದರೆ ನಮ್ಮ ಸಂಡೂರಲ್ಲಿ ಕೆಲವು ಕೂಡ ಈಗ ವಿದ್ಯಾವಂತರಿದ್ದಾರೆ, ಕೆಲವರು ವಿದ್ಯಾವಂತರಿಲ್ಲ, ಕೆಲವರು ಏನಪ್ಪ ಅಂದರೆ ಈಗ ಕೆಲವು ಹಳ್ಳಿಗಳಲ್ಲಿ ಸಂಪರ್ಕನೇ ಇಲ್ಲ, ಪಾಪ ಪರಿಸ್ಥಿತಿ ಹಂಗಿದೆ. ಹಂಗಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಕೆಲವು ಕಡೆ ರೀಚ್ ಆಗಿದೆ, ಕೆಲವು ಹಳ್ಳಿಗಳು ರೀಚ್ ಆಗಿಲ್ಲ. ಈ ಒಂದು ಚುನಾವಣೆಯಲ್ಲಿ ಅವರು ಮನಮುಟ್ಟುವಂತೆ ನಾವು ಮಾಡಿದ್ವಿ. ಆದರೆ ಜನ ಬದಲಾವಣೆ ಆಗಿದ್ದಾರೆ ಅಂತ ನನಗೊಂದು ವಿಶ್ವಾಸ. ಯಾಕಂದರೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿರ್ಬೋದು, ವಕ್ಫ್ ಇರ್ಬೋದು, ಅಥವಾ ನಮ್ಮ ಮೂಡ ಇರ್ಬೋದು, ಎಲ್ಲ ಸಮುದಾಯಗಳು ಈಗೇನು ಇವತ್ತು ನಮ್ಮ ವೀರಶೈವ ಸಮಾಜ ಇರ್ಬೋದು, SC ಸಮುದಾಯ ಇರ್ಬೋದು, ST ಸಮುದಾಯ ಇರ್ಬೋದು, OBC ಸಮುದಾಯ ಇರ್ಬೋದು, ಮುಸ್ಲಿಂ ಸಮುದಾಯ ಇರ್ಬೋದು, ಒಂದು ಬದಲಾವಣೆ ಬಯಸಿದ್ರು. ಯಾವುದೇ ಹಳ್ಳಿಗೆ ಹೋದರೂ ಕೂಡ ನಿರೀಕ್ಷೆ ಮೀರಿ ನಾವು ರಿಸಲ್ಟ್ ಪಡ್ತೀವಿ, ನಿರೀಕ್ಷೆ ಮೀರಿ ರಿಸಲ್ಟ್ ಪಡ್ತೀವಿ ಇವೆಲ್ಲ ಎಫೆಕ್ಟಿಂದ. ಕೊನೆದು ಕಾಂಗ್ರೆಸ್ನವರು ಎಲ್ಲ ಕಡೆ ಪ್ರಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಬಂದಿರೋದೇ ಬಿಜೆಪಿಗೆ ಮೈನಸ್ ಆಗುತ್ತೆ, ಬಿಜೆಪಿಗೆ ಮತ್ತೆ ಅವಕಾಶ ಕೊಟ್ಟರೆ ಗಣಿ ಲೂಟಿ ಮಾಡ್ತಾರೆ ಅಂತ ಪ್ರಚಾರ ಮಾಡಿದ್ರು. ಇವು ಅವರಿಗೆ ಪ್ಲಸ್ ಆಗುತ್ತಾ ಅಥವಾ ಹೇಗೆ ಸರ್? ಜನಾರ್ದನ್ ರೆಡ್ಡಿ ಬಂದಿರೋದ್ರಿಂದಲೇ ಅವರಿಗೆ ದೊಡ್ಡ ತೊಡಕಾಗ್ಬಿಡ್ತು. ಯಾಕಂದರೆ ಜನಾರ್ದನ್ ರೆಡ್ಡಿ ಅವರು ಬಂದಿರೋದೇ ಸ್ವತಃ ಸಂತೋಷ್ ಲಾಡ್ ಚುನಾವಣೆ ಮಾಡೋಕ್ಕಾಗಲಿಕ್ಕೋಸ್ಕರನೇ ಸಿದ್ದರಾಮಯ್ಯ ಕರ್ಕೊಂಬಂದು ಚುನಾವಣೆ ಮಾಡಿಸಿದರು. ಯಾಕಂದರೆ ಜನಾರ್ದನ್ ರೆಡ್ಡಿ ಅವರು ಬಂದರೆ ನಮಗೆ ಪ್ಲಸ್ ಆಗಿದೆ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಬಂದಿರೋದ್ರಿಂದಲೇ ಇವತ್ತು ಸಂಡೂರಿನ ಜನತೆ ಬದಲಾವಣೆ ಮಾಡ್ಬೇಕಂತಿದೆ. ಯಾಕಂದರೆ ಜನಾರ್ದನ್ ರೆಡ್ಡಿ ಅವರು ಬಂದ ಮೇಲೆ ಸಂಡೂರು ಕ್ಷೇತ್ರದಲ್ಲಿ 14 ವರ್ಷಗಳ ಹಿಂದುಗಡೆ ಅವ್ರು ಮಾಡಿರ್ತಕ್ಕಂಥ ರಸ್ತೆ, ಸಂಡೂರು ಟು ತೋರಣಗಳಿರ್ಬೋದು, ಸಂಡೂರು ಟು ಕೂಡ್ಲಿಗಿರ್ಬೋದು, ಸಂಡೂರು ಟು ಹೊಸಪೇಟೆ ಇರ್ಬೋದು, ಈಗಲೂ ಅದೇ ರಸ್ತೆನೇ ಇದೆ. ಅವ್ರ ಕೈಲಿ ಒಂದು ರಸ್ತೆ ಮಾಡ್ಸೋಕೆ ಕೂಡ ಆಗಿಲ್ಲ. ಜನಾರ್ದನ್ ರೆಡ್ಡಿ ಅವರು ಬಂದ ಮೇಲೆ ಏನೋ ಒಂದು ನಿರೀಕ್ಷೆ ಇಟ್ಟಿದೆ, ಸಂಡೂರು ಜನ ಬದಲಾವಣೆ ಮಾಡ್ತಾರೆ. ಹಂಗಾಗಿ ಜನಾರ್ದನ್ ರೆಡ್ಡಿ ಒಂದು ಭಾಳ ಪ್ಲಸ್ ಆಗಿದೆ, ಕಾಂಗ್ರೆಸ್ಸಿಗೆ ಮೈನಸ್ ಆಗಿದೆ.